ಸಂಚಿಕೆ ಶುರುನಲ್ಲಿ ಸೂರ್ಯ ಮೀನಾ ಕೈ ನೋವಿನ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ಕೇಶವ್ ಅವರು, ಸೂರ್ಯ ಅದೇ ನಮ್ಮ ಬೀಗರು ಒಬ್ರು ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲಪ್ಪ, ಅವ್ರಿಗೆ ನಿನ್ ಬಗ್ಗೆ ಎಲ್ಲ ಹೇಳಿದೆ, ಹಾಗೆ ನೀನ್ ಭವಾನಿ ಒಡವೆನ ಕಾಪಾಡ್ದೆಲ್ಲ, ಅದಕ್ಕೋಸ್ಕರ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬರ್ತಾ ಇದ್ದಾರೆ, ಹಾರ ತರೋಕಂತ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಸೂರ್ಯ, ಅಯ್ಯೋ ಅಂಕಲ್, ನಾವೇನಷ್ಟು ದೊಡ್ಡ ಸಾಧನೆ ಮಾಡಿಲ್ಲ, ಪರವಾಗಿಲ್ಲ ಬಿಡಿ ಅಂತ ಹೇಳಿದಾಗ, ಏನೋ ಕಣಪ್ಪ ಅವ್ರ ಆಸೆ, ಅದು ಅಲ್ಲಿ ಬಂದ್ರು ನೋಡು ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಮೀನಾ ಯಾರದು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇರ್ತಾರೆ. ಎದುರುಗಡೆ ಮೇಕೆ ಮಂಜ ಹಾರ ಹಿಡ್ಕೊಂಡು ಕುಣಿತಾ ವಾಲ್ಗದ್ ಸಮೇತ ಬರ್ತಾನೆ. ಅವನನ್ನ ನೋಡಿ ಶಾಕ್ ಆಗ್ತಾರೆ ಸೂರ್ಯ ಮೀನಾ. ಹಾಗೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇರ್ತಾರೆ. ತುಂಬಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿರೋ ಮೇಕೆ ಮಂಜಣ್ಣ ಎದುರುಗಡೆ ಸೂರ್ಯ ಮೀನಾನ ನೋಡಿ ಶಾಕ್ ಆಗಿ ಗಾಬರಿಯಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಕೇಶವ್ ಅವರು, ಬೀಗ್ರೆ ಇವ್ರೇ ನಮ್ ಸ್ನೇಹಿತನ ಮಗ ಸೂರ್ಯ ಅಂತ ಹೇಳ್ತಾರೆ. ಆಗ ಮಂಜಣ್ಣ, ಬೀಗ್ರೆ ನಿಮ್ ಸ್ನೇಹಿತನ ಹೆಸರೇನು ಅಂತ ಕೇಳಿದಾಗ, ರಂಗನಾಥ್ ಅಂತ, ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ತಿರ್ತಾರೆ ಕೇಶವ್. ಆಗ ಮೇಕೆ ಮಂಜಣ್ಣ, ಇವತ್ತು ನಿಮ್ ಪ್ರಾಣ ಸ್ನೇಹಿತನ ಮನೆಯಲ್ಲಿ ಒಂದ್ ಪ್ರಾಣ ಹೋಗೋದಂತೂ ಗ್ಯಾರಂಟಿ, ರೋಹಿಣಿ ಮುಗೀತಮ್ಮ ನಿನ್ನ ಆಟ ಅಂತ ಹೇಳಿ ಮನಸ್ಸೊಳಗೆ ಗುಣುತ್ತಾ ನಡುತ್ತಾ ನಿಂತಿರ್ತಾನೆ. ಸೂರ್ಯ, ಇವರೇ ನೋಡಪ್ಪ ನಮ್ ಬೀಗರು, ಈಗ ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ, ಮೊದ್ಲು ಮೇಕೆ ವ್ಯಾಪಾರ ಮಾಡ್ತಿದ್ರು, ಅದಕ್ಕೆ ಎಲ್ಲರೂ ಇವ್ರನ್ನ ಮೇಕೆ ಮಂಜಣ್ಣ ಅಂತ ಕರೀತಾರೆ ಅಂತ ಹೇಳ್ತಿರ್ತಾರೆ. ಆಗ ಸೂರ್ಯ ಹಾಗೂ ಮೀನಾ ಏನೂ ಗೊತ್ತಿಲ್ವೇನೋ ಅನ್ನೋ ರೀತಿನೇ ನಗ್ತಾ ನಿಂತಿರ್ತಾರೆ. ಹೌದೇ, ಹಾಗಿದ್ರೆ ಅವರೆಲ್ಲ ಯಾರು ಅಂತ ಕೇಳ್ತಾರೆ. ಆಗ ಕೇಶವ್ ಅವರು, ಯಾರಪ್ಪ ಅಂತ ಕೇಳಿದಾಗ, ವೆಟ್ರುಕುಳಿ ವೆಂಕಟೇಶ, ಮಾದೇನಹಳ್ಳಿ ಮಾದೇಶ, ನಂದಿಗ್ರಾಮದ ನಂದೀಶ, ಆನೇಕಲ್ ಆನೇಶ, ಅವರೆಲ್ಲ ಯಾರಪ್ಪ ಅಂತ ಕೇಳ್ತಾರೆ ಕೇಶವ್ ಅವರು. ಆಗ ಸೂರ್ಯ, ಮೇಕೆಗಳ ಹೆಸರಿರ್ಬೇಕು ಅಂಕಲ್ ಅಂತ ಹೇಳ್ತಿರ್ತಾನೆ. ಆಗ ಮೀನಾ, ರೀ ಇನ್ನೊಂದು ಹೆಸರನ್ನ ಮರ್ತ್ ಬಿಟ್ಟಿದ್ದೀರಾ ನೀವು, ಅದೇ ದಿನಕ್ ದಿನ ದಿನೇಶ ಅಂತ ಹೇಳಿ ಮಂಜಣ್ಣನ್ನೇ ಗುರಾಯಿಸ್ತಾ ಇರ್ತಾಳೆ ಮೀನಾ. ಈ ಕಡೆ ಮಂಜಣ್ಣ ಭಯದಿಂದ ಬೆವರ್ತಾ ಇರ್ತಾರೆ. ಆಗ ಸೂರ್ಯ, ಓಹೋ ಅಂಕಲ್, ಇವಾಗ ನನ್ಗೆ ನೆನಪಾಯ್ತು, ಇವ್ರನ್ನೆಲ್ಲ ನೋಡ್ದಿದ್ದೀನಿ ಅಂತ ಹೇಳ್ತಿರುವಾಗ ಮೀನಾ, ಅದೇ ಅಂಕಲ್ ತರಕಾರಿ ಅಂಗಡಿಲಿ ಅಂತ ಹೇಳ್ತಾಳೆ. ಹೌದು ಅಂಕಲ್, ಇವ್ರು ಎಷ್ಟು ದಿವಸದಿಂದ ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಕೇಳಿದಾಗ, ಕಳೆದ 6 ತಿಂಗಳಿಂದಮ್ಮ ಅಂತ ಹೇಳಿ ಕೇಶವ್ ಅವ್ರು ಹೇಳಿದಾಗ, ಓಹೋ, ಮತ್ತೆ ಈ ಮಲೇಷಿಯಾ ಅಂತ ಪ್ರಶ್ನೆ ಮಾಡ್ತಾಳೆ ಮೀನಾ. ಆಗ ಕೇಶವ್ ಅವರು, ಯಾವ ಮಲೇಷಿಯಾ ಕಣಮ್ಮ ಅಂತ ಕೇಳಿದಾಗ, ಅದೇ ಅಂಕಲ್, ಈ ಮೇಕೆಗಳು ಮಲೇಷಿಯಾದಿಂದ ಇಂಪೋರ್ಟು ಎಕ್ಸ್ಪೋರ್ಟು ಆಗ್ತಾವೇನೋ ಅಂತ ಕೇಳಿದೆ ಅಂತ ಹೇಳಿದಾಗ ಕೇಶವ್ ಅವರು, ಹೌದಾ ಬೀಗ್ರೆ, ನೀವೇನಾದ್ರೂ ಈ ರೀತಿ ಮಲೇಷಿಯಾದಿಂದ ಮೇಕೆ ಬಿಸ್ನೆಸ್ ಮಾಡ್ತಿದ್ರಾ ಅಂತ ಕೇಳ್ತಾರೆ. ಇಲ್ಲ ಬೀಗ್ರೆ ಅಂತ ಹೇಳಿ ಭಯದಿಂದನೇ ನಡುತ್ತಾ ಹೇಳ್ತಿರ್ತಾನೆ ಮಂಜಣ್ಣ. ಆಗ ಕೇಶವ್ ಅವರು, ಯಾಕೆ ಬೀಗ್ರೆ ಇಷ್ಟೊಂದು ಶಾಕ್ ಆಗಿದ್ದೀರಾ, ಹಾರ ಹಾಕಿ ಅಂತ ಹೇಳಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಡುತ್ತಾ ಅಲ್ಲೇ ನಿಂತ್ಕೋತಾನೆ. ಅಯ್ಯೋ ಅಂಕಲ್, ಗಂಡಿನ ಮನೆ ಕಡೆಯವರಾಗಿ ಹೆಣ್ಣಿನ ಮನೆಯವ್ರಿಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಹೆಣ್ಣಿನ ಮನೆ ಕಡೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ, ಹಾಗಾಗಿ ಗೌರವ ಅವ್ರಿಗೆ ಸಲ್ಬೇಕಲ್ವಾ ಅಂತ ಹೇಳಿ ಅಲ್ಲೇ ಇರೋ ವಾಲ್ಗದವ್ರಿಗೆ, ಅಣ್ಣಂದ್ರ ಈ ಮಂಗಳವಾದ್ಯ ಎಲ್ಲ ಬೇಡ, ಜೋರಾಗಿ ಮ್ಯೂಸಿಕ್ ಹಾಕಿ ಅಂತ ಹೇಳ್ತಾ ಸೂರ್ಯ ಕುಣಿತಾ ಮೇಕೆ ಮಂಜಣ್ಣ ಹತ್ರ ಬರ್ತಾನೆ. ಈ ಕಡೆ ಮೇಕೆ ಮಂಜಣ್ಣ ತುಂಬಾ ಗಾಬರಿಯಾಗಿರ್ತಾನೆ. ಆಗ ಸೂರ್ಯ ಕುಣಿತಾ ಮೇಕೆ ಮಂಜಣ್ಣನ ಕೈಯಲ್ಲಿರೋ ಹಾರನ ತಗೊಂಡು ಅವನ ಕೊರಳಿಗೆ ಹಾಕ್ತಾ, ಈ ಕಡೆ ಅದೇ ಸಮಯಕ್ಕೆ ಸರಿಯಾಗಿ ಶಾಂತಿನೂ ಸಹ ರೋಹಿಣಿ ಕೊರಳಿಗೆ ಹಾರ ಹಾಕ್ತಾ ಇರ್ತಾಳೆ. ಕುಣಿತಾ ಮತ್ತೆ ಮೀನಾ ಹತ್ರ ಬಂದು ನಿಂತ್ಕೋತಾನೆ. ಆಗ ಕೇಶವ್ ಅವರು, ಸೂರ್ಯ ಇವ್ರು ನಿಮ್ಗೆ ಮೊದಲೇ ಗೊತ್ತೇನಪ್ಪ ಅಂತ ಕೇಳಿದಾಗ, ಹೌದು ಅಂಕಲ್, 1-2 ಸಲ ತರಕಾರಿ ಅಂಗಡಿಯಲ್ಲಿ ನೋಡಿದ್ದೆ ಅಷ್ಟೇ, ಅವರು ನನ್ಗೆ ಚೆನ್ನಾಗಿ ನೆನಪಿದ್ದಾರೆ, ಆದ್ರೆ ನಾನು ಅವ್ರಿಗೆ ನೆನಪಿದ್ದೀನಿ ಇಲ್ವೋ ಗೊತ್ತಿಲ್ಲ ಅಲ್ವಾ ಅಂತ ಹೇಳಿ ಮೇಕೆ ಮಂಜಣ್ಣನ್ನೇ ಗುರಾಯಿಸ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ, ನೆನ್ಪಿಲ್ದನೆ ಏನ್ರಿ, ಚೆನ್ನಾಗಿ ನೆನ್ಪಿರುತ್ತೆ ಅಂತ ಹೇಳಿ ಕೌಂಟರ್ ಕೊಡ್ತಾ ಇರ್ತಾಳೆ. ಆಗ ಸೂರ್ಯ, ಹೌದೌದು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣಂದ್ರು, ನಮ್ಮ ಅತ್ತಿಗೆರು ಎಲ್ಲರೂ ಚೆನ್ನಾಗೇ ನೆನ್ಪಿರ್ಬೋದು, ಸರಿ ಅಂಕಲ್ ನಾವಿನ್ನು ಬರ್ತೀವಿ ಅಂತ ಹೇಳ್ತಾ ಮೇಕೆ ಮಂಜಣ್ಣನಿಗೆ ನಮಸ್ಕಾರ ಮಾಡ್ತಾ ಸೂರ್ಯ ಮೀನಾ ಅಲ್ಲಿಂದ ಹೊರಡೋಕೆ ಸಿದ್ಧ ಆಗ್ತಾರೆ. ಆಗ ಸೂರ್ಯ, ಹೌದ್ ಕಣೆ ಮೀನಾ, ನಾವ್ ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು ಅಂತ ಕೇಳಿದಾಗ, ಅದೇ ರೀ ಓಂ ಶಕ್ತಿ ದೇವಸ್ಥಾನ ಅಂತ ಹೇಳ್ತಾಳೆ. ಆಗ ಸೂರ್ಯ, ಹೌದಾ, ಅಲ್ಲಿ ಮೇಕೆನೇನಾದ್ರೂ ಬಲಿ ಕೊಡ್ತಾರ ಅಂತ ಮಂಜಣ್ಣನ್ನೇ ನೋಡ್ತಾ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ, ಇಲ್ಲರಿ ಅಂತ ಹೇಳ್ತಾಳೆ. ಹಾಗಿದ್ರೆ ಬಾರೆ, ನಾವಿವತ್ತು ನರಬಲಿ ಕೊಡೋಣ ಅಂತ ಹೇಳಿ ಮಂಜಣ್ಣನ್ನೇ ಗುರಾಯಿಸ್ತಾ ಇರ್ತಾನೆ. ಆಗ ಮಂಜಣ್ಣ ತುಂಬಾ ಭಯಗೊಳ್ತಾನೆ. ಈ ಕಡೆ ದೇವಸ್ಥಾನದಲ್ಲಿ ಪುರೋಹಿತರು ಹೋಮಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಮಂತ್ರ ಹೇಳ್ತಾ ಇರ್ತಾರೆ. ಹಾಗೆ ಕೈ ಮುಗಿದು ಪ್ರಾರ್ಥಿಸ್ತಾ ನಿಂತಿರೋ ರೋಹಿಣಿ, ಮನೋಜ್ ಹಾಗೂ ರಂಗನಾಥ್ ಶಾಂತಿನ ಹೋಮದ ಹತ್ರ ಬರೋಕಂತ ಹೇಳ್ತಾರೆ. ನೋಡಿಮ್ಮ, ನಾನು ಹೇಳ್ಕೊಟ್ಟಾಗೆ ಮಂತ್ರನೆಲ್ಲ ಹೇಳಿ, ಹಾಗೆ ನಾನು ಸನ್ನೆ ಮಾಡಿದಾಗ ನಿಮ್ಮ ಹತ್ರ ಇರೋ ಮೆಣಸಿಕಾಯಿನ ಈ ಹೋಮದಲ್ಲಿ ಹಾಕಿ ಅಂತ ಶಾಂತಿ ಹೇಳ್ತಾರೆ. ಆಗ ಶಾಂತಿನೂ ಸಹ ಪುರೋಹಿತರು ಹೇಳ್ಕೊಟ್ಟಾಗೆ ಎಲ್ಲ ಮಂತ್ರನೂ ಹೇಳ್ತಾಳೆ. ಕೊನೆಗೆ ಪೂರ್ಣಾಹುತಿಗೆ ಮೆಣಸಿಕಾಯಿನ ಹಾಕ್ತಾಳೆ. ಪೂರ್ಣಾಹುತಿನೂ ಮುಗಿಯುತ್ತೆ. ಆಗ ಪುರೋಹಿತರು, ನೋಡಮ್ಮ, ದೇವಿಗೆ ಅಲಂಕಾರ ಮಾಡಿ ಆಮೇಲೆ ಮಂಗಳಾರತಿ ಮಾಡೋಣ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ. ಆಗ
ಆಗ ರಂಗನಾಥ್ ಅವರು ಶಾಂತಿಗೆ ಈಗ್ಲಾದ್ರೂ ನಿನಗೆ ಸಮಾಧಾನ ಆಯ್ತೇನೆ ಅಂತ ಕೇಳಿದಾಗ ಅದೇಗ್ರಿ ನನ್ಗೆ ಈಗಲೇ ಸಮಾಧಾನ ಆಗುತ್ತೆ, ನನ್ನ ಮಗನ ಹತ್ರ ಮೋಸ ಮಾಡಿ ಹೊಡ್ಕೊಂಡು ಹೋಗಿದ್ದಾನಲ್ಲ 30 ಲಕ್ಷ ದುಡ್ಡು, ಅವ್ನು ಸಿಕ್ಕಾಕೊಳ್ಬೇಕು. ಹಾಗೆ ನನ್ನ ಮಗನ ಜೀವನದಲ್ಲಿ ಯಾರ್ಯಾರು ಆಟ ಆಡ್ತಿದಾರೋ ಅವರೆಲ್ಲರೂ ಸಿಕ್ಕಾಕೊಳ್ಬೇಕು. ಆಗ ನನ್ನ ಸಿಟ್ಟನ್ನ ಈ ಬೇವಿನ ಸೊಪ್ಪು ಇರುತ್ತಲ್ಲ ಆ ಬೇವಿನ ಸೊಪ್ಪಿನಿಂದ ಹೊಡೆದು ತೀರ್ಸ್ಕೊಳ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ನೋಡೇ ಶಾಂತಿ, ಯಾವಾಗ್ಲೂ ಇನ್ನೊಬ್ರಿಗೆ ಕೆಟ್ಟದಾಗ್ಲಿ, ಇನ್ನೊಬ್ರಿಗೆ ಮೋಸ ಆಗ್ಲಿ, ಇನ್ನೊಬ್ರು ಜೀವನ ಸರ್ವನಾಶ ಆಗ್ಲಿ, ತೊಂದರೆ ಆಗ್ಲಿ ಅಂತ ಬಯಸೋ ಈ ಕಣ್ಣು, ನಾಲ್ಗೆ, ಮನಸ್ಸು ಇದರಿಂದ ಮೊದಲು ನಮ್ ಜೀವನನೇ ಕಡೆ ನಾಶ ಆಗೋದು ಅಂತ ಹೇಳ್ತಿರುವಾಗ, ಸಾಕ್ರಿ ನಿಮ್ಮ ಉಪದೇಶ. ಹಾಗಿದ್ರೆ ನನ್ ಮಗನ್ಗೆ ಮೋಸ ಮಾಡ್ಕೊಂಡವ್ರು ಆರಾಮಾಗಿ ಜಿಲೇಬಿ ಜಾಂಗೀರ್ ತಿನ್ಕೊಂತ ಓಡಾಡ್ಕೊಂತಿರ್ಲಿ, ನನ್ ಮಗ ಮಾತ್ರ ಕೈಯಲ್ಲಿ ಚಿಪ್ ಹಿಡ್ಕೊಂಡು ಓಡಾಡ್ಬೇಕಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ರಂಗನಾಥ್ ಅವರು, ಯಾರಿಗೊತ್ತು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದಾನೋ ನಿನ್ ಮಗ, ತೆತ್ತಬೇಕಾಗಿತ್ತು ಅದಕ್ಕೆ ತೆತ್ತಾ ಇದ್ದಾನೆ. ಸರಿ ಆಯ್ತು, ಈ ಮಂಗಳಾರತಿ ಆದ್ಮೇಲೆ ಮನೆಗೆ ಹೊಟ್ಬಿಡೋಣ. ಮೀನಾ ಮನೆಯಲ್ಲಿ ಗೊಂಬೆ ಕೂರಿಸಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ಲು ಅಂತ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಪುರೋಹಿತರು ಅಲ್ಲಿಗೆ ಬಂದು, ತಗೊಳ್ಳಿಮ್ಮ ಇದು ಪೂರ್ಣಾಹುತಿ ಮಾಡಿದ ರಕ್ಷೆ, ಇದನ್ನ ನಿಮ್ ಮಗನ ಹಣೆಗಿಡಿ, ಹಾಗೆ ಮಂಗಳಾರತಿಗೆ ಕರಿತೀವಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಆಗ ಶಾಂತಿಯ ಪೂರ್ಣಾಹುತಿ ರಕ್ಷೆನ ರಂಗನಾಥ್, ಮನೋಜ್ ಹಾಗೂ ರೋಹಿಣಿ ಹಣೆಗೆ ಇಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಕಾರಲ್ಲಿ ಮೀನನ್ನ ಕರ್ಕೊಂಡು ಅದೇ ದೇವಸ್ಥಾನಕ್ಕೆ ಬರ್ತಾನೆ. ಆಗ ರೋಹಿಣಿ ಇವ್ರು ಯಾಕೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ದೇವಸ್ಥಾನದಲ್ಲಿ ಸೂರ್ಯ ಮೀನಾನ ನೋಡಿದಂತ ರಂಗನಾಥ್ ಅವರು ಖುಷಿ ಆಗ್ತಾರೆ. ನೋಡೆ ಮಗ ಬಂದ, ಅವನ ಹಣೆಗೂ ರಕ್ಷೆ ಇಡು ಅಂತ ಶಾಂತಿ ಹೇಳಿದಾಗ, ನಿಮ್ ಮಗ ಅಲ್ವಾ, ನೀವೇ ರಕ್ಷೆ ಇಡಿ, ನಾನು ನನ್ನ ಸೊಸೆಗೆ ರಕ್ಷೆ ಇಡ್ತೀನಿ, ದೇವ್ರು ಕಾಪಾಡ್ತಾಳೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಆ ಮಾತನ್ನ ಕೇಳಿ, ಸಕ್ರೆ ದೇವ್ರ ರಕ್ಷೆ ಅಲ್ಲ, ದೇವ್ರೇ ಬಂದ್ರು ಇವತ್ತಿವಳನ್ನ ಕಾಪಾಡೋಕೆ ಯಾರು ಬರಲ್ಲ ಅಂತ ಕೂಗ್ತಾನೆ. ಆ ಮಾತು ಕೇಳಿ ರಂಗನಾಥ್ ಹಾಗೂ ಶಾಂತಿಗೆ ಆಶ್ಚರ್ಯ ಆಗುತ್ತೆ. ಆಗ ರೋಹಿಣಿಗೆ ಇವನೇನ್ ಹೇಳ್ತಾ ಇದ್ದಾನೆ ಅಂತ ಗೊಂದಲ ಶುರು ಆಗುತ್ತೆ, ಜೊತೆಗೆ ಭಯನೂ ಶುರು ಆಗುತ್ತೆ. ಆಗ ಮನೋಜ ಏನೋ ಮಾತಾಡ್ತಿದೀಯ, ಯಾವಾಗ್ಲೂ ಅವರು ಇವ್ರನ್ನ ಕಾಪಾಡಕ್ಕಾಗಲ್ಲ, ಇವ್ರು ಅವ್ರನ್ನ ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಾನೆ ಇರ್ತೀಯಲ್ಲೋ, ಏನೋ ಆಯ್ತು, ಏನೋ ವಿಷಯ ಅಂತ ಕೇಳ್ತಾನೆ. ಆಗ ಸೂರ್ಯ, ಸೋಲ್ತೀನಿ ಕೇಳೋ ರಂಗಪುತ್ರ, ಬದುಕಿಗೆ ದಾರಿ ಆಗ್ಬೇಕಾದ ನಾರಿ ಕಂ ಮದನಾರಿ, ಕುಲಕ್ಕೆ ವೈರಿಯಾದ ಕಥೆನ ಹೇಳ್ತೀನಿ ಎಲ್ರೂ ಕೇಳಿ. ಮಿಥ್ಯೆಗಳ ಸರಮಾಲೆ ಪುಣಿಸಿ, ಸತ್ಯಕ್ಕೆ ಗುಂಡಿಯಂ ತೋಡಿ, ಕತೆ ಕವನ ಜೋಡಿಸಿ ಹೊಂದಿಸಿ ಬಿಂಬಿಸಿ, ಮುಗ್ಧ ಜನಕ್ಕೆ ಅಂಗೈಯಲ್ಲಿ ಸರ್ವ ದೇಶನ ತೋರಿಸಿ, ಆಗಾಗ ಕೆಲವರನ್ನ ನಮ್ಮ ಮಧ್ಯೆ ಕರೆಸಿ ಕೂರಿಸಿ, ಸಂಬಂಧಗಳನ್ನ ರಚಿಸಿ ವಿರಚಿಸಿ ಜೋಡಿಸಿದ ಸತ್ಯ ಶಿರೋಮಣಿಯ ಕಥೆಯನ್ನ ಹೇಳ್ತೀನಿ ಕೇಳಿ ಅಂದಾಗ ಎಲ್ರು ಇವನೇನ್ ಮಾತಾಡ್ತಾ ಇದ್ದಾನೆ ಅಂತ ಗೊಂದಲದಲ್ಲಿರ್ತಾರೆ. ಆದ್ರೆ ರೋಹಿಣಿಗೆ ಪಕ್ಕ ಆಗತ್ತೆ. ಅವಳು ಯಾವತ್ತಾದ್ರೂ ನಿನ್ ವಿಷಯಕ್ಕೆ ಬರ್ತಾಳ, ನೀನ್ ಯಾಕೋ ಪದೇ ಪದೇ ಅವಳ ವಿಷಯನ ಕೆದಕ್ಕೊಂಡು ಯಾವಾಗ್ಲೂ ಅವಳಿಗೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇರ್ತೀಯ. ನೋಡು, ಗಂಡ ಆದವನು ಅತ್ತತ್ತ ಆದ್ರೆ ಕಂಡವ್ರ ಮನೆ ಹೆಣ್ಮಕ್ಳನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರಂತೆ ಅಂತ ಗುಣಗ್ತಾ ಇರ್ತಾಳೆ ಶಾಂತಿ. ಸರಿಯಾದ ಮಾತನ್ನೇ ಹೇಳ್ದ್ಯಾ ಸಕ್ರೆ, ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಗುಂಗ್ರಿನ ಕಂಡವಳು ಅಂತ ಹೇಳ್ಬಿಟ್ಟೆ ಅಲ್ಲ, ಹಂಗೆ ಆಗ ಹೋಗ್ಲಿ ಬಿಡು ಅಂತ ಹೇಳ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಏನೋ ತರ್ಲೆ ನಿಂದು, ಪೂಜೆ ಸಮಯಕ್ಕೆ ಬಂದಿಯ, ದೇವ್ರಿಗೆ ಅಡ್ಡ ಬಿದ್ದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಬಾ ಅಂತ ಸೂರ್ಯನಿಗೆ ಬೈತಿರ್ತಾರೆ. ಆಗ ಸೂರ್ಯ, ನೋಡಪ್ಪ ಒಳ್ಳೆಯವರು ದೇವರಿಗೆ ಕೈ ಮುಗಿಬೇಕು ಅಂತಾನೆ ಏನು ಇಲ್ಲ, ದೇವರು ಈ ಹಾರದ ರೂಪದಲ್ಲೋ ಅಡುಗೆ ಮನೆ ರೂಪದಲ್ಲೋ ಬಂದು ನಮ್ಗೆ ಒಳ್ಳೇದ್ ಮಾಡ್ಬಿಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಸೂರ್ಯನ್ ಮಾತು ಎಲ್ರಿಗೂ ವಿಚಿತ್ರ ಅಂತ ಅನ್ಸುತ್ತೆ. ಆದ್ರೆ ಮೋಸ ಮಾಡ್ದವ್ರೆ ಕಣಪ್ಪ ಈ ಕಾವಲಿ ಮೇಲೆ ಬೆರಳಿ ಹೊರಳಿ ಬೆಳ್ಳುಳ್ಳಿ ತರ ಸುಟ್ಕೊಂಡು ಹೋಗೋದು, ಹೌದಲ್ವಾ ತಾಯವ್ವ ಅಂತ ಹೇಳಿ ರೋಹಿಣಿ ನೋಡ್ತಾ ಮಾತಾಡ್ತಿರ್ತಾನೆ. ಆ ಮಾತ್ ನನಗ್ಯಾಕೆ ಹೇಳ್ತೀರಿ ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೋತಾಳೆ. ಯಾಕಂದ್ರೆ ನೀನಂತ ದೊಡ್ಡ ಸುಳ್ಳಿ ಅಂತ ಹೇಳ್ತಾನೆ ಸೂರ್ಯ. ಆಗ ಮನೋಜನ್ಗೂ ಕೋಪ ಬರುತ್ತೆ. ಏನು ಸೂರ್ಯ, ಈ ನಾಯಿ ಕಚ್ಚಿದವ್ರ ತರ ಆಡ್ತಿದ್ಯಲ್ಲೋ, ಏನೋ ಆಗಿದೆ ನಿನ್ಗೆ ಅಂತ ಕೇಳಿದಾಗ, ನಾಯಿ ಕಚ್ಚಿದ್ದಲ್ಲ ಕಣೋ, ಈ ಸರ್ಪ, ವಿಷ ಸರ್ಪ ಕಚ್ಚಿದ್ದು. ಆ ವಿಷ ಸರ್ಪದಿಂದ ಕಚ್ಚಿದ್ರು ಕೂಡ ಏನೂ ಆಗದೆ ಬದುಕುಳಿತಿದ್ದೇವಿ. ಆ ವಿಷ ಸರ್ಪ ಯಾರು ಗೊತ್ತಾ, ನಿನ್ ಹೆಂಡ್ರು ಅಂತ ಹೇಳ್ತಾನೆ. ಆಗ ರೋಹಿಣಿಗೆ ಇನ್ನೂ ಕೋಪ ಬರುತ್ತೆ. ಏ ಸೂರ್ಯ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ನೋಡು, ನೀನೇನ್ ಕೂಗ್ಕೊಂಡ್ರು ಇಲ್ಲಿ ಯಾರು ಹೆದರ್ಕೊಳ್ಳೋರಿಲ್ಲ ಅಂತ ಹಾಡಲ್ಲೇ ಹೇಳ್ತಾ ಇರ್ತಾನೆ ಸೂರ್ಯ. ಈ ಕಡೆ ಕಾರಿಂದ ಮೇಕೆ ಮಂಜಣ್ಣ ಕೆಳಗಡೆ ಇಳಿದು ಬರ್ತಾ ಇರ್ತಾನೆ. ಅವನನ್ನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಆಗ ರೋಹಿಣಿ, ಅಯ್ಯೋ ದೇವ್ರೆ, ಸಿಕ್ಕಾಕೊಂಡ, ಮುಗೀತು ಇವತ್ ನನ್ ಕತೆ, ಹೇಗಾದ್ರೂ ಮಾಡಿ ನಾನು ನಾಟಕ ಮಾಡಿ ಆದ್ರೂ ಬಚಾವಾಗ್ಬೇಕು. ಅಮ್ಮ ತಾಯಿ ಯಾಕಮ್ಮ ನನ್ನ ಸಿಕ್ಕಾಕ್ಸ್ದೆ ಅಂತ ಹೇಳಿ ಗುಣಗ್ತಾ, ಅಯ್ಯೋ ಮಾವ ನೀವ್ ಯಾವಾಗ ಬಂದ್ರಿ, ಹೇಗಿದ್ರ, ಎಷ್ಟ್ ದಿವ್ಸ ಆಯ್ತು ನಿಮ್ಮನ್ನ ನೋಡಿ, ಯಾವಾಗ ಬಂದ್ರಿ ಮಲೇಷಿಯಾದಿಂದ ಅಂತ ಕೇಳ್ತಾಳೆ. ಹಾಗೆ ಶಾಂತಿನೂ ಸಹ, ಅಯ್ಯೋ ಬಿಗ್ರೆ ನೀವು ಬಂದಿದ್ದು ಒಳ್ಳೇದಾಯ್ತು, ದಸರಾ ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು, ಬನ್ನಿ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಮೇಕೆ ಮಂಜಣ್ಣ ಮಾತ್ರ ಏನು ಮಾತಾಡ್ತಾನೆ ಇರಲ್ಲ. ಇಷ್ಟೆಲ್ಲ ಆದ್ರೂ ಮೇಕೆ ಮಂಜಣ್ಣ ತಲೆ ಬಗ್ಗಿಸ್ಕೊಂಡೇ ನಿಂತಿರ್ತಾನೆ. ಆಗ ರೋಹಿಣಿನೂ ಸಹ ಏನೂ ಮಾಡೋಕ್ಕಾಗದೆ ಅಸಹಾಯಗಳಾಗಿ ಭಯದಿಂದ ನಿಂತ್ಕೊಂಡಿರ್ತಾಳೆ. ಆಗ ಮನೋಜ, ಓಹೋ ಮಾವ, ನಾನು ಬಿಸ್ನೆಸ್ ಅಲ್ಲಿ ಲಾಸ್ ಆದ್ನಲ್ಲ, ಅದಕ್ಕೋಸ್ಕರ 30 ಲಕ್ಷ ದುಡ್ಡು ಕೊಡೋಕಂತ ಬಂದ್ರ ಅಂತ ಕೇಳಿದಾಗ, ಆ ಮಾತು ಕೇಳಿ ಸೂರ್ಯ ಜೋರಾಗಿ ನಗಾಡ್ತಾ, ಅವರು ಕಕ್ತಾರೆ, ನೀನ್ ಕಕ್ಕಿಸ್ಕೋ ಅಂತ ಹೇಳ್ತಾನೆ.
ಆಗ ಮನೋಜ, ಅಯ್ಯೋ ಅಮ್ಮ, ದಿನಕ್ಕೆ ದಿನೇಶ್ ಮಾವ ಅಪರೂಪಕ್ಕೆ ಬಂದಿದ್ದಾರೆ, ಅವ್ರಿಗೆ ಕೊಡ್ಸೋಕೆ ಒಂದು ಕಾಫಿ ಅಂಗಡಿ ಕೂಡ ಇಲ್ಲಿಲ್ಲ ಅಂತ ಹೇಳಿ ಗುಣಗ್ತಾ ಇರ್ತಾನೆ. ಆಗ ಶಾಂತಿ, ಹೋಗ್ಲಿ ಬಿಡೋ, ದೇವಸ್ಥಾನಕ್ಕೆ ಬಂದಿದ್ದಾರಲ್ಲ, ಪ್ರಸಾದ ಕೊಟ್ರಾಯ್ತು, ಬನ್ನಿ ಬೀಗ್ರಿ ಕುತ್ಕೊಳ್ಳಿ, ಚಾಪೆ ಹಾಸ್ತೀನಿ ಅಂತ ಹೇಳ್ತಾಳೆ. ಶಾಂತಿ, ಪರವಾಗಿಲ್ಲಮ್ಮ ಬೇಡ ಅಂತ ಹೇಳ್ತಾ, ಸೂರ್ಯ ನಾನಿನ್ ಹೊಡ್ತೀನಿಪ್ಪ ಅಂತ ಸೂರ್ಯನ್ ಪರ್ಮಿಷನ್ ಕೇಳ್ತಾ ಇರ್ತಾನೆ. ಆಗ ಮನೋಜ, ಏನ್ ಮಾವ ನೀವು, ನಿಮ್ಮ ಅಳಿಯ ನಾನು, ನಿಮ್ಮ ಮಗಳು ಅವಳು, ನೀವು ಅವನ್ಯಾಕೆ ಕೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಸೂರ್ಯ, ಯಾಕಂದ್ರೆ ಕರ್ಕೊಂಬಂದಿದ್ದು ನಾನು ಅಂತ ಹೇಳ್ತಾನೆ. ಆ ಮಾತು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ರಂಗನಾಥ್ ಅವರು, ಸೂರ್ಯ ನೀನ್ ಕರ್ಕೊಂಬಂದಿಯ, ಎಲ್ಲಿ ಸಿಕ್ತ್ರಪ್ಪ ಅಂತ ಕೇಳ್ತಾರೆ. ಅಪ್ಪ ಹೇಳ್ತೀನಿ ಎಲ್ಲ ಕೇಳಿಸ್ಕೊರಿ, ಕಿವಿಲಿ ಏನಾದ್ರೂ ಗೊಗ್ಗೆ ಗಿಗ್ಗೆ ಇದ್ರೆ ಅದನ್ನೆಲ್ಲ ತೆಗೆದು ವಿರಾಜಮಾನವಾಗಿ ಕುತ್ಕೊಂಡು ಎಲ್ಲರೂ ಕೇಳಿಸ್ಕೊಳ್ಳಿ, ಹೇಳಿದ್ಮೇಲೆ ಈ ಅಪ್ಪನ ಹೃದಯ ಜೋರಾಗಿ ಬಡ್ಕೋಬಹುದು ಅಂತ ಹೇಳಿದಾಗ, ಯಾಕಪ್ಪ ಸೂರ್ಯ ನನ್ನ ಈ ರೀತಿ ಹೆದರ್ಸ್ತಾ ಇದೆಯಾ ಅಂತ ಮೇಕೆ ಮಂಜಣ್ಣ ಕೇಳ್ತಾನೆ. ಆಗ ರೋಹಿಣಿಗೂ ಸಹ ಭಯ ಶುರುವಾಗುತ್ತೆ. ಏನ್ರಿ ನೀವು ನಮ್ಮ ಮಾವನ್ನೇನು ಸಾಮಾನ್ಯ ಅಂತ ಅನ್ಕೊಂಡಿದ್ದೀರಾ, ಮಾವ ನೀವಿನ್ನು ಹೊರಟ್ಬಿಡಿ, ಇವರು ತುಂಬಾ ದೊಡ್ಡ ಕುಡ್ಕ, ಸುಮ್ನೆ ನಿಮ್ಮ ಹತ್ರ ಜಗಳ ತೆಗಿತಾರೆ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಕಳ್ಸೋಕೆ ಪ್ರಯತ್ನ ಪಡ್ತಾಳೆ ರೋಹಿಣಿ. ಆಗ ಸೂರ್ಯ, ಹೋದ್ರೆ ಹಂಗೆ ಅಮಲ್ ಬಿಡಲ್ವಾ ಅಂತ ಹೇಳ್ತಾನೆ. ಅದನ್ನ ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಶಾಂತಿ, ಏನೋ ನಿನ್ಗೆ ದೊಡ್ಡವರು ಚಿಕ್ಕವರು ಗೌರವ ಭಯ ಭೀತಿ ಏನೂ ಇಲ್ವೇನೋ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ. ದೊಡ್ಡವರೆಲ್ಲ ಚಿಕ್ಕ ಕೆಲಸ ಮಾಡಿ ಚಿಕ್ಕವರಾದ್ರೆ, ಚಿಕ್ಕವರೆಲ್ಲ ದೊಡ್ಡ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಅಲ್ವಾ ಗುಂಗ್ರಿ ಅಂತ ಹೇಳಿದಾಗ ಮನೋಜನಿಗೆ ಕೋಪ ಬರುತ್ತೆ. ಅಯ್ಯೋ ಅಮ್ಮ, ಇವ್ ನನ್ನ ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿ ಸಹ, ಹೌದೌದು, ಈ ಗಂಡ ಹೆಂಡತಿಗೆ ನಾವಿಬ್ರು ಉದ್ಧಾರ ಆಗೋದು ಇಷ್ಟ ಇಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ನೀವು ನಡೀರಿ ಮಾವ, ಇಲ್ಲಿಂದ ನಡೀರಿ, ಯಾವ ಕೆಲ್ಸದ ಮೇಲೆ ಬಂದಿದ್ದೀರೋ ಏನು, ಹೊರಡಿ ಅಂತ ಹೇಳ್ತಾಳೆ. ಆಗ ಸೂರ್ಯ, ಹೊರಡಲ್ಲ ಅಂತ ಹೇಳ್ತಾರೆ. ಯಾಕೆ ಹೋಗ್ಬಾರ್ದು, ಅವ್ರು ಯಾವ ಕೆಲ್ಸದ ಮೇಲೆ ಬಂದಿದ್ದಾರೋ ಯಾರಿಗ್ ಗೊತ್ತು, ನೀವು ನಡೀರಿ ಮಾವ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ರೋಹಿಣಿ. ಆದ್ರೆ ಯಾಕಮ್ಮ ಮಾವ ಮಾವ ಅಂತ ನನ್ನ ಪ್ರಾಣ ತಿಂತಾ ಇದೆ, ಯಾರ್ ನಿನ್ ಮಾವ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ. ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಯಾರಮ್ಮ ನಿನ್ ಮಾವ ಅಂತ ಹೇಳಿ ಕೈ ಮುಗಿತಾ ನನ್ನನ್ನ ಕ್ಷಮಿಸ್ಬಿಡಿ ರೋಹಿಣಿ ಅಂತ ಕೇಳ್ಕೊತಾನೆ ಮೇಕೆ ಮಂಜಣ್ಣ. ಆಗ ರೋಹಿಣಿ ಬೈದಿಂದ ಶಾಂತಿ ಮುಖನೇ ನೋಡ್ತಾ, ಯಾಕೆ ಮಾವ ಏನೇನೋ ಮಾತಾಡ್ತಾ ಇದ್ರ, ನೀವೀಗ ಹೊರಡಿ, ನಾಳೆ ಮಾತಾಡೋಣ ಅಂತ ಹೇಳ್ತಾಳೆ. ಆಗ ಸೂರ್ಯ, ಯಾಕೆ ನಾಳೆ ಇನ್ನೂ ಸ್ವಲ್ಪ ಏನಾದ್ರೂ ಸುಳ್ಳನ್ನೆಲ್ಲ ಪೋಣಿಸಿ ನಿನ್ ಅತ್ತೆ ನಿನ್ ಗಂಡನ ಕಿವಿಗೆ ಹೂ ಇಡ್ಬೇಕಾ ಅಂತ ಬೈತಾ ಇರ್ತಾನೆ. ಆಗ ರಂಗನಾಥ್ ಅವರು, ಸೂರ್ಯ ನೀನ್ ಸ್ವಲ್ಪ ಸುಮ್ನೆ ಇರಪ್ಪ, ಬೀಗ್ರೆ ನೀವ್ ಯಾಕೆ ಏನೇನೋ ಮಾತಾಡ್ತಾ ಇದ್ರೆ, ಏನ್ ವಿಷಯ ನಿಜ ಹೇಳಿ ಅಂತ ಕೇಳ್ತಾರೆ. ನನ್ನ ಹೆಸರು ದಿನಕ್ಕೂ ಅಲ್ಲ ಮಾದೇಶನು ಅಲ್ಲ, ನನ್ನ ಹೆಸರು ಮೇಕೆ ಮಂಜಣ್ಣ ಅಂತ ಹೇಳಿ ಕುಲ್ಕಸ್ಬು ಮೇಕೆ ಮಾರೋದು ಅಂತ ಹೇಳಿದಾಗ ಆ ಮಾತು ಕೇಳಿ ಎಲ್ರು ಶಾಕ್ ಆಗ್ತಾರೆ. ಅದಕ್ಕೆ ಎಲ್ರು ನನ್ನ ಮೇಕೆ ಮಂಜಣ್ಣ ಅಂತ ಕರೀತಾರೆ ಅಂತ ಹೇಳಿದಾಗ ಆ ಮಾತು ಕೇಳಿ ಎಲ್ರು ರೋಹಿಣಿ ಮುಖನೇ ನೋಡ್ತಾ ಇರ್ತಾರೆ. ಈ ಕಡೆ ರೋಹಿಣಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗಾಬರಿಲ್ಲೇ ನಿಂತ್ಕೋತಾಳೆ.